ಹಲವರ ಗಮನ ಸೆಳೀತಾ ಇದೆ ಬಿಗ್ ಬಾಸ್. ಆದರೆ ಬಿಗ್ ಬಾಸ್ನ ಒಳಗಡೆ ಇರುವಂತಹ ಸ್ಪರ್ಧಿಗಳ ನಡುವೆ ಒಂದಿಷ್ಟು ಅವಹೇಳನ ಪದ ಬಳಕೆ ಆರೋಪ ಕೇಳಿ ಬರ್ತಾ ಇದೆ. ಸಹಸ್ಪರ್ಧಿ ವಿರುದ್ಧ ಅವಹೇಳನ ಪದ ಬಳಕೆ ಆರೋಪ. ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಈಗ ದೂರು ಕೂಡ ಈಗ ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ವಕೀಲ ಪ್ರಶಾಂತ್ ಮೆಥಲ್ ಎಂಬುವವರಿಂದ ಈಗ ದೂರು ದಾಖಲಾಗಿದೆ. ಸಹಸ್ಪರ್ಧಿ ರಕ್ಷಿತಗೆ ಆಕ್ಷೇಪಾರ್ಹ ಪದ ಬಳಸಿದ್ದ ಅಶ್ವಿನಿ ಗೌಡ ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಜಾತಿ ನಿಂದನೆ ಮತ್ತು ವೈಯಕ್ತಿಕ ನಿಂದನೆ ಅಂತ ದೂರು ದಾಖಲಾಗಿದೆ. NCR ದಾಖಲು ಮಾಡಿದ್ದಾರೆ ಬಿಡದಿ ಪೊಲೀಸ್ನವರು. ಸಹಸ್ಪರ್ಧಿ ವಿರುದ್ಧ ಅವಹೇಳನ ಪದ ಬಳಕೆ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಅಲ್ಲಿ ಅಶ್ವಿನಿ ಗೌಡ ವಿರುದ್ಧ ಅವ್ರ ಮೇಲೆ ಕೇಸ್ ದಾಖಲಾಗಿದೆ. ಮತ್ತೊಂದು ಕಡೆ ಬಿಗ್ ಬಾಸನ್ನು ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಸಾಕಷ್ಟು ಇಲ್ಲಿ ಹೊರಗಡೆ ಇದ್ದಂಥವರೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರ್ತಾರೆ. ಮತ್ತು ಅದನ್ನು ನೋಡುವಂಥ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಜನ. ನಾವು ಒಂದು ಪದ ಹೆಚ್ಚಿಗೆ ಆಡಿದರೂ ಕಷ್ಟ, ಕಮ್ಮಿ ಆಡಿದರೂ ಕಷ್ಟ, ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಅಲ್ಲಿ ಯಾರೇ ಆಗಿರಲಿ, ಅವ್ರ ಸ್ಪರ್ಧಿ ಅವ್ರು ಎಂಥವರೇ ಬಂದಿರಲಿ, ಅವರ ಜಾತಿ ನಿಂದನೆ ಮಾಡೋದು ಅದು ನಿಜಕ್ಕೂ ತಪ್ಪಾಗ್ತದೆ. ಜೊತೆಗೆ ವೈಯಕ್ತಿಕವಾದಂತಹ ನಿಂದನೆಯನ್ನು ಮಾಡಬಾರ್ದು. ಅಥವಾ ನಾನೇನೋ ಒಂದು ಅಲ್ಲಿ ಅಟ್ರಾಕ್ಷನ್ ಮಾಡ್ತೀನಿ ಮಾತಲ್ಲಿ, ಬಿಗ್ ಬಾಸಲ್ಲಿ ನಾನು ಸ್ವಲ್ಪ ಗಮನ ಸೆಳಿತೀನಿ, ಹೊರಗಡೆ ಇದ್ದವ್ರು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಸುಳ್ಳದು. ಯಾರು ಕೂಡ ಜಾತಿ ನಿಂದನೆ ಮಾಡಿದರೆ ಅಥವಾ ಅಲ್ಲಿದ್ದಂತಹ ಯಾವುದೇ ಸ್ಪರ್ಧಿಗೆ ವೈಯಕ್ತಿಕವಾದಂತಹ ನಿಂದನೆ ಮಾಡುವಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ ಆಗ್ತದೆ. ಅದನ್ನು ಜನ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಮ ಟ್ಯಾಲೆಂಟ್ ಜೊತೆಗೆ ನೀವು ಹೇಗೆ ಬಿಹೇವಿಯರ್ ಮಾಡ್ತೀರಾ ಅದ್ರ ಮೇಲೂ ಕೂಡ ಜನ ನಿಮಗೆ ವೋಟ್ ಮಾಡ್ತಾರೆ ಅನ್ನೋದು ಕೂಡ ಮರಿಬಾರ್ದು ಸ್ಪರ್ಧಿಗಳು. ಅಥವಾ ನೀವೇನೋ ಒಂದಲ್ಲಿ ಟಾಸ್ಕ್ ಕೊಟ್ಟಿರ್ತಾರೆ, ಟಾಸ್ಕಲ್ಲಿ ವಿನ್ ಆಗಬೇಕು ಅಥವಾ ಇನ್ನೇನೋ ಮಾಡೋಕ್ಕೆ ಹೋಗಿ ಕಸರತ್ತು ಮಾಡಬೇಕು ಅಂತ ಹೇಳಿಬಿಟ್ಟು ನೀವಲ್ಲಿ ಏನೇನೋ ಮಾತಾಡೋಕ್ಕೆ ಹೋದರೆ ತಪ್ಪಾಗ್ತದೆ. ಇದು ಬಿಗ್ ಬಾಸ್ನ ಸಹಸ್ಪರ್ಧಿ ವಿರುದ್ಧ ಅವಹೇಳನ ಪದ ಬಳಕೆ ಮಾಡಿರುವ ಆರೋಪ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ವಕೀಲ ಪ್ರಶಾಂತ್ ಮೆಥಲ್ ಈಗ ದೂರನ್ನು ಈಗ ದಾಖಲು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸಹಸ್ಪರ್ಧಿ ರಕ್ಷಿತಾ ಅವರ ವಿರುದ್ಧವಾಗಿ ಆಕ್ಷೇಪಾರ್ಹ ಪದವನ್ನು ಅಶ್ವಿನಿ ಗೌಡ ಬಳಸಿದ್ದಾರೆ ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಈಗ ಕೇಸ್ ದಾಖಲಾಗಿರುವಂಥದ್ದು. ಅಂದರೆ ಜಾತಿ ನಿಂದನೆ ಮಾಡಿದ್ದಾರೆ, ಜೊತೆಗೆ ವೈಯಕ್ತಿಕವಾದಂತಹ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಅವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ಅನ್ನೋದು ಒಂದು ಗೇಮ್. ಅದು ಅಲ್ಲಿ ನೀವು ಎಷ್ಟು ದಿನ ಇರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ದಿನದಲ್ಲಿ ನೀವು ಹೇಗೆ ಅಲ್ಲಿ ಬಿಹೇವಿಯರ್ ಮಾಡಿರ್ತೀರಾ, ನೀವು ಯಾವ ರೀತಿಯಾಗಿ ನಡ್ಕೊಂಡಿರ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೀವು ಒಂದೇ ದಿವಸ ಇದ್ದರೂ ಕೂಡ ಜನರ ಮನಸ್ಸಲ್ಲಿ ಉಳಿಬೇಕಾಗ್ತದೆ. ಒಂದು ಮೈನರ್ ಹುಡುಗಿ ಕಂಟೆಸ್ಟೆಂಟ್ ಆದ ರಕ್ಷಿತಾ ಅವರ ಮೇಲೆ ಅವಹೇಳನಕಾರಿ ಪದಗಳನ್ನು ಬಯಸಿದ್ದಾರೆ. ಶಿ ಈಸ್ ಎಸ್, ಆ ಕ್ಯಾಟಗರಿ ನಾನಲ್ಲ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಬಂದು ಅಫೆನ್ಸ್ ಆಗುತ್ತೆ. ಶಿ ಈಸ್ ಎಸ್ ಅಂದರೆ ಏನರ್ಥ? SC/ST ಅಂತ ಅರ್ಥನಾ, ಇಲ್ಲ ಸ್ಲಮ್ ಅಂತ ಅರ್ಥನಾ? ಇದನ್ನು ಅಶ್ವಿನಿ ಗೌಡರವರು ಕ್ಲಾರಿಫಿಕೇಶನ್ ಕೊಡಬೇಕು. ಒಂದು. ಎರಡನೇದು, ಬಿಗ್ ಬಾಸ್ ಅವರು ಅವರ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಆಗಿರಲಿ, ಇಲ್ಲ ಕ್ಲಸ್ಟರ್ ಹೆಡ್ ಸುಷ್ಮಾ ಆಗಿರಲಿ, ಇಲ್ಲ ಶೋ ಡೈರೆಕ್ಟರ್ ಪ್ರಕಾಶ್ ಆಗಿರಲಿ, ಈ ಒಂದು ಸ್ಟೇಟ್ಮೆಂಟ್ ಈ ಒಂದು ಶೋ ಅಲ್ಲಿ ಅವರು ಡಿಲೀಟ್ ಮಾಡಬೇಕಾಗಿತ್ತು. ಇಲ್ಲ ಅಂತಂದರೆ ಅವರು ಮ್ಯೂಟ್ ಮಾಡಬೇಕಾಗಿತ್ತು. ಇದು ಮಾಡಿಲ್ಲ. ಅದರಿಂದಾಗಿ ನಾನು ಬಿಡದಿ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಈ 4 ಜನದ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ. ಸೊ ಪೊಲೀಸ್ ಅವರಿಗೆ ಕಾನೂನು ರೀತಿ ಕ್ರಮ ಜರುಗಿಸೋಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬಿಗ್ ಬಾಸ್ ಯಾರು ಈ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಹಾಗೂ ಅಶ್ವಿನಿ ಗೌಡ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತೇಳಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ. ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇರೋ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರವೀಣ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಪ್ರವೀಣ್, ಬಿಗ್ ಬಾಸ್ ಸಾಕಷ್ಟು ಜನರಿಗೆ ಹತ್ತಿರ ಆಗ್ತಾ ಇರ್ತದೆ ಮತ್ತು ಅಲ್ಲಿಯ ಸ್ಪರ್ಧಿಗಳು ಅವರ ಬಿಹೇವಿಯರ್ನು ಕೂಡ ಅಲ್ಲಿ ಅದ್ರ ಬಗ್ಗೆ ಗಮನ ಕೊಡ್ತಾನೆ ಇರ್ತಾರೆ, ಹೊರಗಡೆ ಕೂತ್ಕೊಂಡವರು ಕೂಡ. ಇಲ್ಲಿ ಜಾತಿ ನಿಂದನೆ ಮತ್ತು ಅವ್ರ ಮೇಲೆ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ಅಂತ ಅಶ್ವಿನಿ ಗೌಡ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ವಕೀಲರು ಪ್ರಶಾಂತ್ ಮೆಥಲ್ ಈಗ ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಿಗ್ ಬಾಸ್ಗೆ ಸಂಬಂಧಪಟ್ಟವ್ರು ಏನಾದರೂ ರಿಯಾಕ್ಟ್ ಮಾಡಿದ್ದಾರೆ ಹೇಗೆ ಅಂತ ಪ್ರವೀಣ್? ಸಚಿನ್, ಬಿಗ್ ಬಾಸ್ ಸೀಸನ್ 12 ಆರಂಭದಿಂದಲೂ ಒಂದಲ್ಲ ಒಂದು ವಿವಾದಕ್ಕೆ ಕಾರಣವಾಗ್ತಿರುವಂತದ್ದು. ಕಳೆದ ಒಂದು ವಾರದಿಂದಷ್ಟೇ
ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತದಂತ ಬಿಗ್ ಬಾಸ್ ಒಂದಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿತ್ತು ಅಂತೇಳಿ 2 ದಿನಗಳ ಕಾಲ ಬಿಗ್ ಬಾಸ್ ಸ್ಟುಡಿಯೋನ ಬಂದ್ ಮಾಡಿತ್ತು. ಇದೀಗ ಮತ್ತೊಂದು ವಿವಾದಕ್ಕೆ ಬಿಗ್ ಬಾಸ್ ಸಾಕ್ಷಿ ಆಗ್ತಾರಂತದ್ದು. ಬಿಗ್ ಬಾಸ್ ನಲ್ಲಿ ಸಹಸ್ಪರ್ಧಿ ವಿರುದ್ಧ ಅವಹೇಳನ ಪದ ಬಳಕೆ ಮಾಡಿದ್ದಾರ ಅನ್ನೋ ಆರೋಪದ ಮೇಲೆ ಇದೀಗ ಬಿಡದಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ನೀಡಿರುವಂತದ್ದು. ಏನು ಬಿಗ್ ಬಾಸ್ ನ ಸ್ಪರ್ಧಿ ಅಶ್ವಿನಿ ಗೌಡ ಸೇರಿದಂತೆ ಕಲರ್ಸ್ ಕನ್ನಡದ ಒಂದ್ 3-4 ಮಂದಿ ಮೇಲೆ ವಕೀಲ ಪ್ರಶಾಂತ್ ಮಿತ್ತಲ್ ಅವರು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಏನು ಸಹಸ್ಪರ್ಧಿ ಏನಿದ್ದಾರೆ ರಕ್ಷಿತಾ ಅವರಿಗೆ ಶೀಸ್ ಎಸ್ ಅನ್ನೋ ಒಂದು ಪದವನ್ನ ಬಳಕೆ ಮಾಡಿದ್ದಾರೆ. ಇದು ಜಾತಿ ನಿಂದನೆ ಹಾಗೂ ಜೊತೆಗೆ ವೈಯಕ್ತಿಕ ನಿಂದನೆ ಆಗಿದೆ. ಹಾಗಾಗಿ ಇವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕು. ಏನು ಒಂದು ಬಿಗ್ ಬಾಸ್ ಶೋ ನಲ್ಲಿ ಒಂದಷ್ಟು ಚರ್ಚೆಗಳು ಪ್ರತಿನಿತ್ಯ ಚರ್ಚೆಗಳಾಗುತ್ತೆ. ರಿಯಾಲಿಟಿ ಶೋನ ಹೊರಗಡೆಯ ಜನರು ಕೂಡ ವಾಚ್ ಮಾಡ್ತಾರೆ. ಹಾಗಾಗಿ ಒಂದಷ್ಟು ಪದ ಬಳಕೆ ಆದಂತ ಸಂದರ್ಭದಲ್ಲಿ ಆಕೆಯನ್ನ ಮೇಲೆ ದೂರನ್ನ ದಾಖಲು ಮಾಡಬೇಕು, ಜೊತೆಗೆ ಒಂದು ಪ್ರಕರಣವನ್ನ ದಾಖಲು ಮಾಡಬೇಕು. ಮತ್ತೊಂದ್ ಕಡೆ ಅದನ್ನ ಕಟ್ ಮಾಡಿ ಪ್ರಸಾರ ಮಾಡಬೇಕಾಗಿತ್ತು. ಆದ್ರೆ ಟಿಆರ್ಪಿಗೋಸ್ಕರವಾಗಿ ಅದನ್ನ ಯಥಾಸ್ಥಿತಿ ಅದನ್ನ ಪ್ರಸಾರ ಮಾಡಿದ್ದಾರೆ. ಹಾಗಾಗಿ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಹೆಡ್ ಮೇಲೂ ಕೂಡ ದೂರನ್ನ ಕೊಟ್ಟಿರುವಂತ. ಸದ್ಯ ಬಿಡದಿ ಪೊಲೀಸರು ಒಂದು ಎನ್ಸಿಆರ್ ಅನ್ನು ದಾಖಲು ಮಾಡ್ಕೊಂಡು ವಿಚಾರಣೆ ನಡೆಸುವಂತದ್ದು. ಅಂದ್ರೆ ಯಾವ ಸಂದರ್ಭದಲ್ಲಿ ಈ ರೀತಿ ಪದ ಬಳಕೆ ಆಗ್ತು, ವೈಯಕ್ತಿಕ ನಿಂದನೆ ಅಥವಾ ಜಾತಿ ನಿಂದನೆ ಏನಾದ್ರು ಆಗಿದ್ರೆ ಖಂಡಿತವಾಗಿ ಬಿಡದಿ ಪೊಲೀಸರು ಹೋಗಿ ಬಿಗ್ ಬಾಸ್ ಮನೆಗೆ ಹೋಗಿ ಅವರನ್ನೊಂದಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡುವಂತದ್ದು. ಸದ್ಯಕ್ಕೆ ಇದಕ್ಕೆ ಎನ್ಸಿಆರ್ ಅನ್ನ ಮಾಡ್ಕೊಂಡು ಮುಂದಿನ ಕ್ರಮಕ್ಕೆ ಅಂದ್ರೆ ಯಾವ ರೀತಿ ಪೊಲೀಸರು ಬಿಗ್ ಬಾಸ್ ಮನೆಗೆ ಹೋಗಿ ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರುವಂತದ್ದು. ಸಚಿನ್, ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.